ಯಾರೆಲ್ಲ ನಿಮ್ಮ ಅಣ್ಣನ ಮದುವೆ ಮಾಡಲ್ವಾ, ನಿಮ್ಮ ಅಣ್ಣನ ಮದುವೆ ಯಾವಾಗ ಅಂತ ಪದೇ ಪದೇ ಕೇಳ್ತಿದ್ರು. ಅವ್ರಿಗೆಲ್ಲ ಆನ್ಸರ್ ಕೊಡೋ ಟೈಮ್ ಬಂದರು. ಇವ್ನು ಮಾತ್ರ ಈ ಥರ ಆಡೋದನ್ನಂತೂ ನಿಲ್ಲಿಸಿಲ್ಲ. ಅಮ್ಮ ಏನೋ ಕೆಲಸ ಹೇಳಿದರು ಅಂತ ಅಕ್ಕನ ಮನೆಗೆ ಬಂದ್ವಿ. ಆವಾಗ ಕಂಡು ಬಂದ ದೃಶ್ಯ ಇದು. ಎಲ್ರಿಗೂ ನಮಸ್ಕಾರ. ನನ್ನ ಸಿಹಿ ಸಾಧನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಅಣ್ಣನ ಮದುವೆಗೆ ಇನ್ನು 2 ದಿನ ಬ್ಯಾಲೆನ್ಸ್ ಇತ್ತು. ಆ 2 ದಿನದಲ್ಲಿ ಒಂದು ದಿನ ನನ್ನ ಬರ್ಡೇ ಕೂಡ ಆಗಿತ್ತು. ಶನಿವಾರ ಆಗಿದ್ದರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಮನೆಗೆ ಬಂದೆ. ನಾನು ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ತೊಡ್ಕೊಂಡಿದ್ರು. ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕಮ್ಮ 5ನೇ ಗಂಟು ಮಾಡ್ತಾಯಿದ್ರು. ನೀರು ತರಬೇಕಲ್ಲ ಬಿಂದಿಗೆಗಳಿಗೆ ಕಟ್ಟೋಕ್ಕೆ. ಹಾಗೆ ಮಕ್ಕಳು ಕೂಡ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದರು. ಪ್ರತಿಯೊಬ್ಬರು ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಮನೇಲಿ ಎಲ್ರಿಗೂ ಗೊತ್ತು ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ. ಸೊ ಎಲ್ಲರೂ ಸ್ವಲ್ಪ ಮುಖ ತೋರಿಸ್ತಾರೆ, ಯಾರೂ ಏನೂ ಸಂಕೋಚ ಮಾಡ್ಕೊಳ್ಳಲ್ಲ. ಅವತ್ತಿನ ದಿನವೇ ನನಗೊಂದು ಮೇಕಪ್ ಕೂಡ ಇತ್ತು, ಗೃಹ ಪ್ರವೇಶದ ಮೇಕಪ್ಪು. ಸೊ ನಾನು ಒಂದು 4:30 ಹಾಗೆ ಮನೆಯಿಂದ ಹೊರಟೆ ಲೊಕೇಶನ್ಗೆ ರೀಚ್ ಆಗಿ ಅಲ್ಲಿ ಮೇಕಪ್ ಎಲ್ಲ ಮುಗಿಸ್ದೆ. ಗೃಹ ಪ್ರವೇಶದ ಮೇಕಪ್ ಆಗಿರೋದ್ರಿಂದ ಹಿಂದಿನ ದಿನ ಹೋಮಕ್ಕೆ ಮೇಕಪ್ ಮಾಡಿಕೊಡಿ ಅಂತ ಹೇಳಿದರು. ಅಕ್ಕ ತಂಗಿರು ಇಬ್ಬರಿಗೂ ಹೇಳಿದರು. ಸೊ ಮೇಕಪ್ ಮಾಡಿ ನಮ್ಮ ಮನೆಗೆ ಬರೋಷ್ಟರಲ್ಲಿ ನನ್ನ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಸ್ವಲ್ಪ ತಯಾರಿ ನಡೆದಿತ್ತು. ಪ್ರತಿ ವರ್ಷಕ್ಕಿಂತ ಈ ವರ್ಷ ನನ್ನ ಬರ್ಡೇ ತುಂಬ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು. ಬಿಕಾಸ್ ಎಲ್ಲ ನೆಂಟರುಗಳು ಇದ್ದರು ಮನೇಲಿ. ಒಂಥರ ಸಡಗರ ಸಂಭ್ರಮ, ತಮಾಷೆಗಳು ಈ ಥರ ಎಲ್ಲ ಇದ್ದಿದ್ದರಿಂದ ಈ ವರ್ಷ ನನ್ನ ಬರ್ಡೇ ಸ್ವಲ್ಪ ಸ್ಪೆಷಲ್ಲೇ ಇತ್ತು. ಹಾಗೆ ನನ್ನ ಮಗ ನಮ್ಮ ಅಕ್ಕನ ಮಗ ಇಬ್ಬರು ಲೆಟರ್ ಕೊಟ್ಟರು ಗಿಫ್ಟು ಅಂತ. ಅದಂತೂ ಇನ್ನೂ ಖುಷಿ ಆಯಿತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು 5:30ಗೆ ಎದ್ದು ನಾನು ಲೊಕೇಶನ್ ಕಡೆಗೆ ಹೊರಟೆ. ಅವರು ಗೃಹಪ್ರವೇಶ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಬಂದು ರೆಡಿ ಮಾಡಿಕೊಡಿ ಅಂತ ಹೇಳಿದರು. ಸೊ ನಾನು ಒಂದು 5:30ಗೆ ಹೊರಟೆ ಅವ್ರ ಮನೆಗೆ. ಬೇಗನೆ ಮಾಡಿದೆ ಬಿಕಾಸ್ ನಾನು ಬೇಗನೆ ರಿಟರ್ನ್ ಆಗಬೇಕಾಗಿತ್ತು. ಇಲ್ಲಿ ಚಪ್ರ ಹಾಕೋದನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅಲ್ಲೆಲ್ಲ ಬೇಗ ಕೆಲಸಗಳನ್ನ ಮುಗಿಸಿ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಕವರ್ ಮಾಡಿಕೊಂಡೆ. ಇದು ಅಕ್ಕ ತಂಗಿಯರ್ದು ಇಬ್ಬರದು ಈ ಥರ ಲುಕ್ ಆಗಿತ್ತು. ಗೋಲ್ಡ್ ಸ್ಯಾರಿ ಹಾಕಿರೋರು ಅಕ್ಕ ಆ್ಯಂಡ್ ಪರ್ಪಲ್ ಸ್ಯಾರಿ ಹಾಕಿರೋರು ಅವ್ರ ತಂಗಿ. ಇದೆಲ್ಲ ಮುಗಿಸಿ ನಾನು ಮನೆಗೆ ಬರೋ ಅಷ್ಟರಲ್ಲಿ ಚಪ್ರ ಹಾಕೇ ಬಿಟ್ಟಿದ್ರು. ಚಪ್ರ ಏನೋ ಹಾಕಿದ್ರು. ನಾನು ಬಂದಿದ್ದ ತಕ್ಷಣ ಬಂದ್ರಾ, ಇವಾಗ ಬಂದ್ರಾ, ಬನ್ನಿ ಚೆನ್ನಾಗಿದ್ದೀರಾ ಅಂತ ನನ್ನನ್ನೇ ವೆಲ್ಕಮ್ ಮಾಡಿದ್ರು. ಇವರು ನಮ್ಮತ್ತೆ ಕ್ಲೀನಿಂಗ್ದೆಲ್ಲ ಅವ್ರದ್ದೇ ಕೆಲಸ. ಮನೆಗೆ ಬಂದು ನೋಡಿದ್ರೆ ತುಂಬ ಡೀಪ್ ಡಿಸ್ಕಷನಲ್ಲಿದ್ದರು. ಏನೇನೆಲ್ಲ ತಂದಿಲ್ಲ, ಏನೇನೆಲ್ಲ ತರಬೇಕು, ಏನು ಬೇಕು ಬೇಡ ಅನ್ನೋದ್ರ ಬಗ್ಗೆ. ಹಾಗೆ ನನಗಿದನ್ನೆಲ್ಲ ನೋಡ್ತಿದ್ರೆ ನೆನಪಾಗೋದು ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ. ಪ್ರತಿಯೊಬ್ಬರು ಅಷ್ಟೇ ಫಂಕ್ಷನ್ಗೆ 3 ದಿನ ಮುಂಚಿತವಾಗೇ ಬಂದು ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡಿದ್ರು. ಇಲ್ಲಿ ನೋಡ್ಬೋದು ಅಡುಗೆ ಮನೆಯಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಎಲ್ಲರೂ ಇದ್ದಾರೆ. ನಮ್ಮನೆಗೆ ನೆಂಟರು ಮಾಡ್ತಾರೆ ಇವರು. ಬಿಕಾಸ್ ಅಷ್ಟು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಇವರೇ ವಹಿಸ್ಕೊಂಡು ಮಾಡ್ತಾರೆ. ಯಾವುದನ್ನು ಕೇಳಬೇಕು ಅವ್ರನ್ನ ಕೇಳಿ ಮಾಡೋಣ ಅಂತ ಏನೂ ಇಲ್ಲ. ನಮ್ಮನೆ ನಮ್ಮಿದು ಅಂತ ಅಂದ್ಕೊಂಡು ಹಾಗೆ ಮಾಡ್ತಾರೆ. ವಿ ಆರ್ ಸೋ ಬ್ಲೆಸ್ಡ್ ಅಂತ ಹೇಳಬೇಕು. ಫ್ಯಾಮಿಲಿಲಿ ಈ ಥರದ್ದು ಒಂದು ಒಗ್ಗಟ್ಟಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನಮ್ಮಮ್ಮಂಗಂತೂ ಫುಲ್ ರೆಸ್ಟೇ ಕೊಟ್ಬಿಟ್ಟಿದ್ರು. ಬಿಕಾಸ್ ಅಮ್ಮಂಗೆ ರೀಪ್ಲೇಸ್ಮೆಂಟ್ ಆಗಿರೋದ್ರಿಂದ ತುಂಬ ಕೆಲಸಗಳನ್ನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಅಮ್ಮಂಗೆ ತುಂಬ ರೆಸ್ಟೇ ಕೊಟ್ಟಿದ್ರು ಅಂತ ಹೇಳ್ಬೋದು. ಈಗ ಲಾಸ್ಟಲ್ಲಿ ಹಾಯ್ ಮಾಡಿದ್ದು ನನ್ನ ಸಿಸ್ಟರು. ಅವಳದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೇತ್ರ ಆರಾಧ್ಯ ವ್ಲಾಗ್ಸ್ ಅಂತ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರೆಲ್ಲ ಇಷ್ಟೊತ್ತವರೆಗೂ ನಮ್ಮ ಅಣ್ಣನ ಮದುವೆ ಪುರಾಣನ ಕೇಳಿದ್ರಿ ನಿಮ್ಮೆಲ್ರಿಗೂ ಧನ್ಯವಾದಗಳು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.